ಹಳೆಯ ಹಾಗೂ ಹರಿದ ಬಟ್ಟೆಗಳಿಂದ ಮನೆಯನ್ನು ಅಥವಾ ಯಾವುದಾದರೂ ವಸ್ತುಗಳನ್ನು ಒರೆಸಲು ಬಳಸುವವರಿಗೆ ಈ ವಿಡಿಯೋ ನೋಡಲೇಬೇಕು. ಹಳೆಯದಾದ ಹರಿದಂತಹ ಚಿಕ್ಕದಾದ ಬಟ್ಟೆಗಳನ್ನು ಯಾರೂ ಧರಿಸುವುದಿಲ್ಲ. ತುಂಬಾ ಮಂದಿ ಇವುಗಳನ್ನು ಮನೆಯ ಸಾಮಾನನ್ನು ಶುಭ್ರಗೊಳಿಸಲು, ಮನೆಯನ್ನು ಒರೆಸಲು, ಅಡುಗೆ ಪಾತ್ರೆಗಳನ್ನು ಇಳಿಸಲು, ಪಾತ್ರೆಗಳನ್ನು ಒರೆಸಲು ಸಾಫ್ಟ್ ಆದ ಕಾಟನ್ ಬಟ್ಟೆಗಳನ್ನು ಉಪಯೋಗಿಸುತ್ತಾರೆ. ಆದರೆ ಹೀಗೆ ಮಾಡಬಾರದೆಂದು, ಇದರಿಂದ ತುಂಬಾ ಕಷ್ಟಗಳನ್ನು ಅನುಭವಿಸಬೇಕಾಗುವುದೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರ ಹಾಗೂ ವಾಸ್ತುಶಾಸ್ತ್ರಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಬಳಸಿದಂತಹ ಬಟ್ಟೆಗಳನ್ನು ಬಳಸಿ ಮನೆಯ ನೆಲವನ್ನು ಒರೆಸಿ ಶುಭ್ರಗೊಳಿಸುವುದು ಹಾಗೂ ಗಲೀಜಾದ ಸಾಮಾನನ್ನು ಒರೆಸುವುದು, ಕಾಲುಗಳನ್ನು ಒರೆಸಲು ಮ್ಯಾಟ್ ಆಗಿ ಬಳಸುವುದು, ಹೀಗೆ ಮಾಡುವುದರಿಂದ ಮೊದಲು ಈ ಬಟ್ಟೆಗಳನ್ನು ಧರಿಸಿದಂತಹ ವ್ಯಕ್ತಿಗೆ ದುರಾದೃಷ್ಟ ಎದುರಾಗುತ್ತದೆ. ಇಂತಹ ವ್ಯಕ್ತಿಗೆ ನೆಗೆಟಿವ್ ಪರಿಣಾಮವನ್ನು ಬೀರಲಾಗುವುದೆಂದು ನಂಬಲಾಗಿದೆ. ಮೊದಲು ಈ ಬಟ್ಟೆಗಳನ್ನು ಧರಿಸಿದ ವ್ಯಕ್ತಿಯ ಜೀವನವು ಹರಿದ ಬಟ್ಟೆಯಂತಾಗುತ್ತದೆ. ಈ ವ್ಯಕ್ತಿಗೆ ದುರಾದೃಷ್ಟ ಎಂಬುವುದು ಆತನ ಹಿಂದೆ ಬೀಳುತ್ತದೆ. ಅಷ್ಟೇ ಅಲ್ಲದೆ ಆತನ ಕುಟುಂಬವು ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ಸಾಲದ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಆದ್ದರಿಂದ ಯಾರೇ ಆಗಲಿ ಧರಿಸಿದ ಬಟ್ಟೆಗಳನ್ನು ಮನೆಯನ್ನು ಒರೆಸಲು ಹಾಗೂ ಯಾವುದೇ ಸಾಮಾನನ್ನು ಒರೆಸಲು ಬಳಸಬಾರದು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.